Hello guys, welcome back to my channel. Welcome back to Sunday Vlogs. ಸೊ ನಾವೆಲ್ಲರೂ ಆಲ್ಮೋಸ್ಟ್ 6 ವರ್ಷ ಆದಮೇಲೆ ತಿರುಪತಿಗೆ ಹೋಗ್ತಿದ್ದೇವೆ. ಸೊ ಆಬ್ವಿಯಸ್ಲಿ ಜರ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಾರಿಗೆಲ್ಲ ಪೂಜೆ ಮಾಡಿ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬೈ ದ ವೇ ನಾವು ಇದು ಬಂದು ಫ್ರೈಡೇ ನೈಟ್ ಆಲ್ಮೋಸ್ಟ್ 10:30 ಹಂಗೆ ನಾವು ಮನೇನ ಬಿಟ್ವಿ. ಫಸ್ಟ್ ಟೈಮ್ ತಿರುಪತಿಗೆ ಗೈಸ್, ಫಸ್ಟ್ ಟೈಮ್ ನಾವು ತಿರುಪತಿಗೆ ಬರ್ತಿರೋದು. ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಲೆಟ್ಸ್ ಸ್ಟಾರ್ಟ್ and let's go. ಈ ಕಡೆ ಸೊ ಆನ್ ದ ವೇ ಹೋಗ್ತಾ ನಾವು ಸಾಂಗ್ ಎಲ್ಲ ಹಾಕ್ಕೊಂಡು ಫುಲ್ ವೈಬ್ ಮಾಡ್ಕೊಂಡು ಹೋಗ್ತಿದ್ವಿ. ಐ ಥಿಂಕ್ ಆಫ್ಟರ್ ಸೋ ಲಾಂಗ್ ನಾವು ರೀತಿ ಒಂದು ಲಾಂಗ್ ಡ್ರೈವ್ ಅಂತ ಒಂದು ವೆಕೇಷನ್ಗೆಲ್ಲ ಹೋಗಿದ್ದು. ಇಟ್ ವಾಸ್ ರಿಯಲಿ ವೆರಿ ಫನ್ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಲಾಂಗ್ ಡ್ರೈವ್. ಟೈಮ್ 1:30 ಆಗಿದೆ ಆ್ಯಂಡ್ ಇವಾಗ ನಾವು ಫಸ್ಟ್ ಸ್ಟಾಪ್ ಕೊಟ್ಟಿದ್ದೇವೆ, ಟೀ ಬ್ರೇಕ್. ಮಳೆ ಬರ್ತಿದೆ, ಲೈಟಾಗಿ ಡ್ರಿಸಲ್ ಆಗ್ತಿದೆ. ಇಟ್ ಫೀಲ್ಸ್ ಸೋ ಗುಡ್. ಆಲ್ರೆಡಿ ಟೀ ಕುಡಿತವ್ರೆ ಗೈಸ್. ಎಷ್ಟೊಂದು ಟೆಂಪಲ್ಸ್ ಇದೆ ನೋಡಿ. ಹೈವೇ, ಟೋಲ್, ಇದು 3ನೇ ಟೋಲ್ ಅನಿಸುತ್ತೆ ಅಲ್ವಾ? ಇದು 3rd ಟೋಲ್ ಅಲ್ಲ? ಟೈಮ್ 2 ಗಂಟೆ ಗೈಸ್. ಎಲ್ಲ ತಿನ್ಕೊಂಡು ಕೂತವ್ರೆ ನೋಡಿ. ನಮ್ಮಮ್ಮ ಏನೋ ತಿಂದೇ ಇಲ್ಲ ಅನ್ನೋದನ್ನ ಆ್ಯಕ್ಷನ್ ಕೊಡ್ತವ್ರೆ. ಇಲ್ಲಿ ನೋಡಿ 2 ಗಂಟೆಯಲ್ಲೂ ತಿಂತಾರೆ ಇವರಲ್ಲ. ಅಚ್ಚೆ ನಂತರ ಒಳ್ಳೆ ಹುಡುಗಿ ಥರ ಇರಬೇಕು, ಏನು ತಿಂದೆ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ಇವರೆಲ್ಲ ನೋಡಿ ಅದು ನಾನು ಮಾಡಿರೋ ಫೇಮಸ್ ಕುಕ್ಕೀಸ್ನ ತಿಂತಿದ್ದೆ. ನೈಸ್. ನಾನು ತಿಂದೇ ಇಲ್ಲ. ಅಲ್ಲಿ ಯಾವುದೋ ದೇವಸ್ಥಾನ ಕಾಣಿಸ್ತಿದೆ. ವಿ ಥಾಟ್ ದಟ್ ಇಸ್ ದೇವಸ್ಥಾನ. ನಡಿಯೋ ಬಸ್ ಬತ್ತವನೆ. ನಡಿ ಕ್ಯಾಮ್ರಾ ಬಿಡು ಕೊಡು ಅಂತ. ಸಂಧ್ಯಾ ನೀನು ಸುಮ್ಮನೆ ಕುತ್ಕ. ಸಂಧ್ಯಾ ನೀನು ಹೇಳೋದು ನೋಡಿ ನಾನು ಏನಪ್ಪ ಇದ್ದೀನಿ. ಇನ್ನು ಸ್ವಲ್ಪ ಮುಂದೆ ಹೋಗೋಣ. ఇరో నా ఎత్తుకొని ఇస్తాను నువ్వు ఫోటో పెట్టవా? ಇವಾಗ ನಾವು ಪಾರ್ಕಿಂಗ್ ಮಾಡಿದಾಯಿತು. ಎಲ್ಲಿ ಅಂತ ಗೊತ್ತಿಲ್ಲ ಗೈಸ್. ಅಲ್ಲ, ಇಷ್ಟು ಬೇಗ ನಿಮ್ಗೆ ದೇವಸ್ಥಾನ ಕಾಣಿಸ್ಬಿಡುತ್ತಾ? ವೆಹಿಕಲ್ ಸೌಂಡ್. ಸೊ ಅಲ್ಲಿ ಪಿರಿ ಸ್ಟೆಪ್ಸ್ ಪಾರ್ಕಿಂಗ್ ಅಂತ ಆಗ್ತದೆ, ನಿಮಗೆ ಪಾರ್ಕಿಂಗ್ ಸ್ಲಾಟ್ ಸಿಗುತ್ತೆ. ಸೊ ಇಲ್ಲಿ ಪಾರ್ಕ್ ಮಾಡಿ ಆಗ ನಾವು ಸ್ಟೆಪ್ಸ್ ನೋಡ್ಕೊಂಡು ಹೋಗ್ತಿದ್ದೀವಿ. ಸೊ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಸೊ ವಿ ಆರ್ ಫಿಗರ್ ಇಟ್ ಔಟ್. ಸೊ ಲಗೇಜ್ ತೊಗೊಂಡು ವಿ ಆರ್ ಗೋಯಿಂಗ್. ಸೊ ಎಲ್ಲ ಟಿಕೆಟ್ ತೊಗೊಳೋದಕ್ಕೆ ಹೋಗ್ತಿದ್ದಾರೆ. ಆ್ಯಂಡ್ ದ ಕ್ಯೂ ಇಸ್ ಇನ್ಸೇನ್ ಗೈಸ್. ಹೋಪ್ಫುಲಿ ನಮಗೆ ಟಿಕೆಟ್ ಸಿಗುತ್ತೆ. ನಾವು ಪಾರ್ಕಿಂಗ್ನ ಮಾಡಿ 3 o'clockಗೆಲ್ಲ ಟಿಕೆಟ್ ತೊಗೊಳೋದಕ್ಕೆ ಅಂತ ಹೋದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಟಿಕೆಟ್ಸ್ ಮತ್ತು ತುಂಬ ಲಿಮಿಟೆಡ್ ಆಗಿತ್ತು. ಸೊ ನಮಗೆ ಟಿಕೆಟ್ ಸಿಕ್ಕೇ ಇಲ್ಲ. ನೆಕ್ಸ್ಟ್ ನಾವೇ ಅಂತಿದ್ದಂಗೆ ಟಿಕೆಟ್ ವಾಸ್ ಕ್ಲೋಸ್. ನಮಗೆ ತುಂಬಾ ಅಪ್ಸೆಟ್ ಆಯಿತು. ಬಿಕಾಸ್ ಎಷ್ಟು ಆಲ್ಮೋಸ್ಟ್ 2 hours ನಾವು ವೆಯ್ಟ್ ಮಾಡಿದ್ದೀವಿ ಟಿಕೆಟಿಗೋಸ್ಕರ. ಬಟ್ ನಮಗೆ ಟಿಕೆಟ್ ಸಿಕ್ಕೇ ಇಲ್ಲ. ಆಮೇಲೆ ಅಲ್ಲಿರೋ ಪೊಲೀಸ್ ಹೇಳಿದ್ರು, ನೀವು ಸ್ಟೆಪ್ಸ್ ಹತ್ಕೊಂಡು ಹೋಗಿ ನಿಮಗೆ ಟಿಕೆಟ್ ಸಿಗುತ್ತೆ ಆಮೇಲೆ ಅಂತ ಹೇಳಿದ್ರು. ಸೊ ನಾವು ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಸ್ಟೆಪ್ ಹತ್ತೋದನ್ನ ಸ್ಟಾರ್ಟ್ ಮಾಡಿದ್ವಿ ಅರೌಂಡ್ 5 o'clock. ಫೈನಲಿ ಯಾರೋ ಲಗೇಜ್ ಸ್ಟೆಪ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು 2 ಬ್ಯಾಗ್ ಐತೆ ಚಿನ್ನ. 10 ಸ್ಟೆಪ್ಸ್ ಹತ್ತಲ್ಲ, ಅಷ್ಟು ಬೇಗ ಶೆಕೆ ಬರ್ತಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಟಿಕೆಟ್ ಕೌಂಟರಲ್ಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು.
Look at the magical view, guys. 600 steps done. ಎಲ್ರಿಗೂ ಫುಲ್ ಸುಸ್ತಾಗೋಗಿದೆ. ಸೋಕೆ ಆಗ್ತಲ್ಲ. 1000 steps done. And 200 steps done. ನೀನೇ ಜಾಸ್ತಿ ಕೂತಿದ್ದು ಬಾ ಹೇಳ್ಮ ಹೆಂಗೆ ಅನ್ನಿಸ್ತಿದೆ 1300 steps. ನಮ್ಮಮ್ಮ ನನಗೋಸ್ಕರ ಮಾವಿನಕಾಯಿ ತೊಗೊಂಡು ಅವರೇ ತಿಂತಿದ್ದಾರೆ. ಹಿಂಗೆ ಮಾಡೋದಲ್ಲ ನೀನು ಯಾವಾಗಲೂ. ನಾನು ಬೇಡ ಅಂತ ಹೇಳೇ ಇಲ್ವಲ್ಲ. ಬೆಳಗ್ಗೆ ಹೊಟ್ಟೆ ಏನು ನ್ಯಾಯ ಅಮ್ಮ ಇದೆಲ್ಲ ನಿಂದು. ತೊಗೊಂಡು ತಿಂದ್ಬಿಟ್ಟು ಖಾಲಿ ಹೊಟ್ಟೆಲ್ಲ ಮ್ಯಾಂಗೋ ಅಂತ ಇಲ್ಲಿ ಬರುತ್ತಾ ಅದು ಸ್ಪೈಸ್ ಕಲಾಡ. ನಮ್ಮ ಸಿಸ್ಟರ್ ವ್ಲಾಗ್ ಮಾಡೋದಕ್ಕಂತ ಆಗ್ತಿಲ್ಲ. ಅಮ್ಮ ನೋಡಿ ಗೈಸ್, ನಾನು ಸ್ಲಿಪ್ಪಾಗಿ ಅನ್ಫಾರ್ಚುನೇಟ್ಲಿ ಬಿದ್ದೋದೆ ಗೈಸ್. ಎಲ್ರು ಮುಂದೆ ಶೇಪ್ ಔಟ್ ಆಗೋಯ್ತು. ಇವಾಗ ಇನ್ನೊಂದ್ಸಲ ಬಿದ್ದು ತೋರಿಸ್ತಾಳೆ. ಹಿಂಗೆ ಕಾಲು ಹಾಕೊಂಡು ಹೋದೆ ಹಿಂದೆ ಈ ರೀತಿ ಸಪೋರ್ಟ್ ಇದೆ ಅಂತ ನಾನೇ ಕೂಡ ಇಲ್ಲೆಲ್ಲ ಹಳ್ಳದಲ್ಲಿ ಬಿದ್ದೋದ್ಲು ಅಂತ ನೋಡಿದ್ರೆ ಈ ಟೈಲ್ಸ್ ಅಲ್ಲಿ ಹಿಂದ್ಗಡೆಗೆ ಬಿದ್ದೋದು ಇಲ್ಲಿಂದ ಎಲ್ಲ ನಕ್ಕೊಳೋದು ಗೈಸ್. ನಮ್ಮಮ್ಮ ನನ್ನ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅಮ್ಮ ಯಾರಾದ್ರೂ ಇರ್ತಾರ ನೋಡಿ ಗೈಸ್. ನಮ್ಮ ನಗೀತಿರೋದು ನೀರು ಕಂಟಿನ್ಯೂಸ್ ಆಗಿ ನಗೀತಿದ್ದಾರೆ. ಕೈ ಕಟ್ಟಾಯ್ತು ಅದ್ರ ಕುತ್ಕೊಳ್ಳೋದು ಬೇಡ, ಹೋಗೋಣ ಬಾಬಾ ಅಂತ ಇದ್ರೆ ಅಲ್ಲೇ ಕುತ್ಕೊತಾ ಇದ್ರೆ ನಡಿ. ಅಲ್ಲದೆ ನೋಡಿ ಜಿಂಕೆ ಎಷ್ಟೊಂದಿದೆ. ತಿರುಪತಿ ಫೀಲ್ ಬರೋದು ಈ ಆಂಜನೇಯ ನೋಡಾದ್ಮೇಲೆ. ಫೈನಲಿ it looks so pretty. ಚೆನ್ನಾಗಿದೆ ನೋಡಿ ಕ್ಯೂಟ್ ಆಗಿದೆ. ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ಲ. Finally entrance guys. ಕೋತಿ ಇಲ್ಲಿದಾರು ಮಂಕಿ ಮೇಲೊಂದಿದೆ. This is just mind blowing.
ಸಿ ಗೋಪುರ ಫೈನಲಿ ಹಾಫ್ ವೇ. ಆಲ್ಮೋಸ್ಟ್ ಅಡ್ಡದಾರಿ ರೀಚ್ ಆಗಿದ್ವಿ. ಸೊ ಆ ಒಂದು ಗೋಪುರದಿಂದ 550 ಸ್ಟೆಪ್ಸ್ ಅಷ್ಟೇ ಇರುತ್ತೆ. ಬಟ್ ನನಗೆ ಪರ್ಸ್ನಲಿ ಆ 550 ಸ್ಟೆಪ್ಸೇ ತುಂಬ ಅಂದರೆ ತುಂಬ ಕಷ್ಟ ಅನಿಸಿದ್ದು, ಬಿಕಾಸ್ ತುಂಬ ಹೈಟ್ ಆಗಿತ್ತು. ಸೊ ದಟ್ ವಾಸ್ ವೆರಿ ಡಿಫಿಕಲ್ಟ್. ಸ್ಟೆಪ್ಸ್ ಮುಗಿತಾನೆ ಇಲ್ಲ ಗೈಸ್. ಹತ್ತಿದ್ದೀವಿ ಹತ್ತಾನೇ ಇದ್ದೀವಿ. 50 steps to go. Finally guys, reach advi. I feel like we're in heaven. One eternity later. Guys, ನಾವಿವಾಗ ದರ್ಶನ ಹೋಗ್ತಿದ್ದೀವಿ. 2 ಗೋಲೀಸ್ ಇಸ್ ರೆಡಿ. ಸೊ ದರ್ಶನ ಹೋಗ್ಬೇಕಂದ್ರೆ ಫೋನ್ ತೊಗೊಂಡೋಗಂಗಿಲ್ಲ. ನಾವು ದರ್ಶನಕ್ಕೆ ಹೋಗ್ಬಿಟ್ಟು ಇವಾಗ ಫೋನ್ ಲಾಕರಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಆಮೇಲೆ ನಂಬರ್ 1 ಗೈಸ್ ಇಲ್ಲಿ ನೋಡಿ ಸಂತೋಷ್ ಗೋರಿ. ಆ್ಯಂಡ್ ಗೋರಿ ನಂಬರ್ 2 ಇಲ್ಲಿ ನೋಡಿ 2 ಗೋರೀಸ್. ಸ್ಟೆಪ್ಸ್ ಎಲ್ಲ ಹತ್ತಿ ಮುಗಿಸೋಷ್ಟೊಳಗಡೆ ಆಲ್ಮೋಸ್ಟ್ 10:30 ಆಗಿತ್ತು. ಸ್ಟೆಪ್ಸ್ ಎಲ್ಲ ಹತ್ತಿ ಅದಾದಮೇಲೆ ಮುಡಿ ಕೊಟ್ವಿ. ಸೊ ಮುಡಿ ಕೊಡೋ ಜಾಗದಲ್ಲೇ ನಿಮಗೆ ಸ್ನಾನಕ್ಕೆಲ್ಲ ರೂಮ್ಸ್ ಇರುತ್ತೆ. ಸೊ ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆನಂತರ ನಾವು ದೇವಸ್ಥಾನಕ್ಕೆ ಹೋಗಿದ್ದು. ಸೊ ಅಲ್ಲೇ ನೀವು ಲಗೇಜ್ನ ಕೂಡ ಇಟ್ಕೊಬೋದು. ಆ್ಯಂಡ್ ಫೋನ್ಸ್ ವೇ ನಾಟ್ ಅಲೌಡ್ ಆಬ್ವಿಯಸ್ಲಿ ದೇವಸ್ಥಾನದಲ್ಲಿ. ಸೊ ನಾವು ಲಗೇಜಲ್ಲೇ ಫೋನ್ಸ್ ಎಲ್ಲ ಇಟ್ಬಿಟ್ಟು ಹೋಗಿದ್ವಿ. ನೆಕ್ಸ್ಟ್ ಡೇ ಇದು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ತಿರುಪತಿನಲ್ಲಿ ಶ್ರೀ ಪದ್ಮಾವತಿ ಅಮ್ಮವರ ದೇವಸ್ಥಾನಕ್ಕೆ ಹೋಗಿದ್ವಿ. 5:30ಗೆಲ್ಲ ನಾವು ರೀಚ್ ಆಗಿದ್ವಿ. ಬಟ್ ನಮಗೆ ದರ್ಶನಕ್ಕೆ ಓಪನ್ ಮಾಡಿದ್ದು 7:30ಗೆ. ಸೊ ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ನಾವು ಬೇರೆ ದೇವಸ್ಥಾನಕ್ಕೆ ಹೋದ್ವಿ. ಸೊ ಅದೆಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ದರ್ಶನ ಎಲ್ಲ ಯಾವ ರೀತಿ ಅಂತ. ಸೊ ಬ್ಲಾಗ್ನ ಫುಲ್ ನೋಡಿ ಹೆಂಗೆ ಆಗೋಗ್ತದೆ. ಅದೇ ಬೆಟ್ಟ ನೋಡಿ ಹೆಂಗಿದೆ. ಹಾಂ ಆಯ್ತು ಆ ಥರ ಇದೆಲ್ಲ. ಸೊ ಗೈಸ್ ಹಾಯ್, ನಾನು ಎಷ್ಟೋ ಟೈಮೇ ಬ್ಲಾಗ್ ಮಾಡ್ತಿದ್ದೀನಿ. ನೆನ್ನೆ ದರ್ಶನಕ್ಕೆ ಹೋಗೋಕ್ಕೆ ಮುಂಚೆ ಬ್ಲಾಗ್ ಮಾಡೋದು, ಆಮೇಲೆ ಬ್ಲಾಗ್ ಮಾಡಿಲ್ಲ. ಆ್ಯಂಡ್ ನೆನ್ನೆ ದರ್ಶನಕ್ಕೆ ಹೋದಾಗ ಒಂದು ಬಿಗ್ ಫ್ಲಾಪ್ ಸೀನ್ ಆಯಿತು. ಏನಂದರೆ ನಾವು ಸ್ಟಾರ್ಟಿಂಗಲ್ಲಿ ಟಿಕೆಟ್ ನಮಗೆ ಸಿಕ್ಕಿಲ್ವಲ್ಲ. ಸೊ ಅದರಿಂದ ಟೋಕನ್ 2 ಗಂಟೆ ಒಳಗಡೆ ಹೋಗಿದ್ದಕ್ಕೆ 12 ಗಂಟೆ ಇದು ಟಿಕೆಟ್ ಇಲ್ಲದೆ ಲೈನ್ ಹೋಗ್ಬೇಕಿತ್ತು. ಸೊ ನಾವು ಎಷ್ಟು 3 o'clock ಮನೆ ಬಿಟ್ಟಿದ್ದ, ಸಾರಿ ರೂಮ್ ಬಿಟ್ಟಿದ್ದ. ಹಾಂ ಎಷ್ಟು ಗಂಟೆಗೆ ರೂಮ್ ಬಿಟ್ಟಿದ್ದು? 2:30ಗೆ ಅಲ್ಲಿದ್ರಿ ನಾವು. 2 o'clock ರೂಮ್ನ ಬಿಟ್ವಿ. ಸ್ನಾನ ಎಲ್ಲ ಮಾಡಿಕೊಂಡು 2 o'clock ಬಿಟ್ವಿ. 3 o'clockಗೆ ನಮ್ಮನ್ನ ಅಲ್ಲಿ ಕೂಡ ಹಾಕಿದ್ರು ಒಂದು ರೂಮಲ್ಲಿ. ಕಂಪಾರ್ಟ್ಮೆಂಟ್ಸ್ ಇರುತ್ತಲ್ಲ. ಸೊ ಅಲ್ಲಿ 3 o'clock ಕೂಡ ಹಾಕಿದ್ದು. ಆ್ಯಂಡ್ ನಮಗೆ ಅಲ್ಲಿ ಒಳಗಡೆ ಟಿಕೆಟ್ ಸಿಗುತ್ತೆ ನಿಮಗೆ 4 o'clock. ಇವತ್ತು ಬೆಳಗ್ಗೆ 4 o'clock ನಮಗೆ ಟಿಕೆಟ್ ಸಿಕ್ಕಿದ್ದು. ಟಿಕೆಟ್ ಸಿಕ್ಕಿದ್ದು ನಮಗೆ 4 o'clockಗೆ. ಟಿಕೆಟ್ ಸಿಕ್ಕಿದ್ದು 4 o'clockಗೆ. ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ನಿಮಗೆ ಫ್ರೀ ಟಿಕೆಟ್ಸ್ ಕೊಡ್ತಾರೆ. ಅದು ನಿಮಗೆ ಹೋಗಿದ ತಕ್ಷಣ ಮಾರ್ನಿಂಗ್ ತೊಗೊಬೇಕು. ಮಾರ್ನಿಂಗ್ ಟಿಕೆಟ್ಸ್ ಬಂದು ಫುಲ್ ಖಾಲಿ ಆಗಿಬಿಟ್ಟಿರುತ್ತೆ. ನಾವು ಹೋದಾಗ ನಮ್ಮದೇ ನೆಕ್ಸ್ಟ್ ಬೇಕಿತ್ತು, ಖಾಲಿ ಆಗೋದು ಅಷ್ಟು ಬೇಗ. ಸೊ ಇನ್ನೇನು ಮಾಡೋದು ಅಂತ ಸರಿಯಂತ ಡೈರೆಕ್ಟಾಗಿ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋದ್ವಿ. ಆ್ಯಂಡ್ ಸ್ಟೆಪ್ಸ್ ಅದಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಇಟ್ ವಾಸ್ ನಾಟ್ ಎಟ್ ಆಲ್ ಈಸಿ. ಬಟ್ ಏನೋ ಒಂದು ನಾವು ಸಾಧಿಸ್ಬಿಟ್ವಿ ಅಂತ ಸ್ಟೆಪ್ಸ್ ಹತ್ಕೊಂಡು. ಆ್ಯಂಡ್ ಸೊ ಅಲ್ಲಿ ಕಂಪಾರ್ಟ್ಮೆಂಟಲ್ಲಿ 3 o'clock ಕೂಡ ಹಾಕಿದ್ದು. ನಾವು ಅಂದ್ಕೊಂಡು ಅಟ್ಲೀಸ್ಟ್ 6 o'clock ಅಷ್ಟೊಳಗಡೆ ಓಪನ್ ಮಾಡ್ತೇವೆ ಅಂತ. ಅನ್ಫಾರ್ಚುನೇಟ್ಲಿ ಓಪನ್ ಮಾಡೇ ಇಲ್ಲ. ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ತುಂಬ ಕಾಲು ನೋವಿತ್ತು, ಮತ್ತು ಸೆಕೆ ಆಗ್ತಿತ್ತು, ಕೋಲ್ಡ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು ನಮಗಂತೂ. ಸೊ ಬಟ್ ಏನು ಮಾಡೋದು ಅಂತ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡೆಲ್ಲ ಮಲಗ್ತಿದ್ವಿ. ಒಂದು ನಿಮಿಷ ಸೈಲೆಂಟಾಗಿ ಇರ್ತೀರ. ಒನ್ ಗುಡ್ ಥಿಂಗ್ಸ್ ಇಸ್ ಅಲ್ಲಿ ನಿಮಗೆ ಎಲ್ಲ ರೀತಿಯ ಫೆಸಿಲಿಟೀಸ್ ಇರುತ್ತೆ. ಕುಡಿಯೋ ನೀರಾಗಿರ್ಬೋದು, ಮತ್ತು ನಿಮಗೆ ಬ್ರೇಕ್ಫಾಸ್ಟ್, ಲಂಚ್ ಪ್ರೊವೈಡ್ ಮಾಡ್ತೇವೆ. ಟೀ, ಕಾಫಿ, ಡಿನ್ನರ್ ಪ್ರತಿಯೊಂದು ಪ್ರೊವೈಡ್ ಮಾಡ್ತೇವೆ. ಆ್ಯಂಡ್ ಎಮರ್ಜೆನ್ಸಿ ಫೋನ್ ಕೂಡ ಅಲ್ಲಿಗೆ ಇರ್ತಾರೆ. ಆ್ಯಂಡ್ ಸ್ವಲ್ಪ ಕ್ಲೀನಾಗಿ ಕೂಡ ಮೇಂಟೈನ್ ಆಗಿರುತ್ತೆ. ಸೊ ಲಕ್ಕೀಲಿ ನಮಗೆ 4 o'clock ಇದ್ದಿದ್ದು. ನಾವು ಅಂದ್ಕೊಂಡ್ವಿ 4 o'clockಗೆ ನಮಗೆ ದರ್ಶನ ಸಿಗೋದು ಅಂತ. ಬಟ್ ನಮಗೆ 11:45 11:45ಗೆ ಬಂದುಬಿಟ್ಟು ನಮಗೆ ಡೋರ್ ಕಂಪಾರ್ಟ್ಮೆಂಟ್ ಓಪನ್ ಮಾಡಿದ್ರು. ಸೊ 11:45ಗೆ ನಾವು ಫ್ರೆಶನ್ ಅಪ್ ಆಗಿ 11:45 ಹಂಗೆ ಹೋಗ್ಬೋದು.
ಹೋಗಿದ್ವಿ ನಾವು ದರ್ಶನಕ್ಕೆ. ಸೊ 11:45 ಹೋಗೋದಕ್ಕೆ 1:30 1 o'clock ಒಳಗಡೆ ಎಲ್ಲ ಆಯ್ತು. 1:30 ಅಷ್ಟೊಳಗಡೆ ನಮಗೆ ದರ್ಶನ ಆಯಿತು. ಯೂಶ್ವಲಿ ನಿಮಗೆ 2 seconds ಕೂಡ ನೋಡೋದಕ್ಕೆ ಬಿಡಲ್ಲ, ಬಟ್ ನಮಗೆ ಅಟ್ಲೀಸ್ಟ್ ಒಂದು 15 seconds ನಮಗೆ ದೇವನ ನೋಡೋದಕ್ಕೆ ಸಿಕ್ತು, ವಿಚ್ ಇಸ್ ಸಮಥಿಂಗ್ ವೆರಿ ಹ್ಯಾಪಿ. ಇಲ್ಲಾಂದರೆ ತುಂಬ ಬೇಜಾರಾಗ್ತಿತ್ತು ಅಷ್ಟೊತ್ತು ಕಾದು, ಮತ್ತು ಅಷ್ಟೊತ್ತು ಲಾಕ್ ಆಗಿ ಎಲ್ಲ. ಲಾಕ್ ಆಗಿದ್ದು ಒಂಥರ ಒಳ್ಳೇದಾಯಿತು, ಬಿಕಾಸ್ ನಾವು ತುಂಬ ಟಯರ್ಡ್ ಆಗಿದ್ವಿ. ಸೊ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸೊ ಅದಾಗಿತ್ತು. ಅದಾದಮೇಲೆ ಅಲ್ಲೇ ದರ್ಶನ ಎಲ್ಲ ಮುಗ್ದಾದ್ಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡು ಲಡ್ಡು ಎಲ್ಲ ತೊಗೊಂಡ್ವಿ. ನಿಮಗೆ ಆ ಫ್ರೀ ಟಿಕೆಟ್ ಕೊಡ್ತಾರಲ್ಲ, ಅದರಲ್ಲಿ ನಿಮಗೆ ಪರ್ ಪರ್ಸನ್ ಒಂದು ಲಡ್ಡು ಕೂಡ ಫ್ರೀ ಕೊಡ್ತಾರೆ. ಸೊ ಆ ಲಡ್ಡುನ ತೊಗೊಂಡು ಇನ್ನೂ ಎಕ್ಸ್ಟ್ರಾ ಒಂದು ಚಿಕ್ಕ ಲಡ್ಡು ಪ್ರಸಾದ ಕೂಡ ಕೊಡ್ತಾರೆ. ಅದಾದಮೇಲೆ ದೊಡ್ಡ ಲಡ್ಡುನ ನಮಗೆ ಟಿಕೆಟಲ್ಲಿ ಕೊಟ್ಟಿರ್ತಾರೆ, ಒಂದು ಲಡ್ಡು ಫ್ರೀ ಅಂತ. ಸೊ ಆ ಲಡ್ಡುನ ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಮಲಗಿದ್ವಿ. ತುಂಬ ಚಳಿ ಆಗೋಯ್ತು, ಫುಲ್ ಲಿಟ್ರಲಿ ಎಲ್ಲ ಶಿವರ್ ಆಗ್ತಿದ್ವಿ. ಸಡನ್ ಆಗಿ 1 hour ಏನೋ ಮಾಡಿದ್ವಿ, ಆಮೇಲೆ ಶಿವರ್ ಆಗ್ತಿದ್ವಿ, ಅಷ್ಟು ಚಳಿದು. ಸರಿ ಅಂದ್ಬಿಟ್ಟು ಅದಾದಮೇಲೆ ನಾವು ಅಲ್ಲೇ ಜೀಪ್ ಮಾಡ್ಕೊಂಡು ಹೋದ್ವಿ. ಸೊ ಯೂಶ್ವಲಿ ನಿಮಗೆ ಫ್ರೀ ಬಸ್ಸಸ್ ಅಲ್ಲ, ಫ್ರೀ ಬಸ್ಸಸ್ ಇದೆಯಾ? ಫ್ರೀ ಬಸ್ ಕೂಡ ಇದೆ ದೇವಸ್ಥಾನದ್ದು. ಫ್ರೀ ಬಸ್ಸಸ್ ಕೂಡ ಇದೆ, ಬಟ್ ಟೈಮಿಂಗ್ಸ್ ಡಿಫ್ರೆನ್ಸ್ ಆಗಿರುತ್ತೆ. ಆ್ಯಂಡ್ ನಮಗೆ ಬೇರೆ ಬೇರೆ ಬಸ್ಸಸ್ ತುಂಬ ಇರುತ್ತೆ, ಬಟ್ ನಾವು ಬಸ್ನ ಚೂಸ್ ಮಾಡಿಲ್ಲ, ಬಿಕಾಸ್ ಬರ್ತಾರಾ ಇಲ್ವಾ ಅಂತ ನಮಗೆ ಕನ್ಫ್ಯೂಷನ್ ಆಗಿತ್ತು. ಸೊ ನಾವು ಕಾರ್ನ ಚೂಸ್ ಮಾಡಿದ್ವಿ ಫಸ್ಟ್ ದೇವಸ್ಥಾನಕ್ಕೆ ಬರಬೇಕಂದ್ರೆ, ವಿಚ್ ಕಾಸ್ಟೆಡ್ ಇಸ್ 150 rupees ಫಾರ್ 4 person. ಹೋಗ್ಬೇಕಂದ್ರೆ 120 rupees ಫಾರ್ 4 person ಚಾರ್ಜ್ ಮಾಡಿದ್ರು. ಸೊ ಅದಾದಮೇಲೆ ಅಲ್ಲೋಗಿ ಮತ್ತು ಟೀ ಕಾಫಿ ಎಲ್ಲ ಕೊಟ್ಟು ನಮ್ಮ ಲಗೇಜ್ನೆಲ್ಲ ತೊಗೊಂಡು, ಆ್ಯಂಡ್ ನಿಮಗೆ ಲಗೇಜ್ ಕೌಂಟರ್ಸ್ ಕೂಡ ಪ್ರತಿಯೊಂದು ಕಡೆಯೂ ಲಗೇಜ್ ಕೌಂಟರ್ಸ್ ಇರ್ಬೋದು, ಮತ್ತು ಫೋನ್ಸ್ ಎಲ್ಲ ಅಲ್ಲೋ ಇಲ್ವಲ್ಲ. ಸೊ ಇನ್ ಕೇಸ್ ನೀವು ಫೋನ್ಸ್ ತೊಗೊಂಡು ಹೋಗಿದ್ದು ಅದೆಲ್ಲ ಇಕ್ಕೋದಕ್ಕೆ ಎಲ್ಲನೂ ನಮಗಿರುತ್ತೆ. ಸೊ ನಾವು ಲಗೇಜ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ನಾವು ಡೈರೆಕ್ಟಾಗಿ ಏನು ದೇವಸ್ಥಾನ, ಶ್ರೀ ಪದ್ಮಾವತಿ ಅಲ್ವಾ, ಶ್ರೀ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ನಾವು 5:30 ನಾವು ರೀಚ್ ಆಗಿಬಿಟ್ವಿ. ಅಲ್ಲಿ ತಿರುಪತಿಯಿಂದ ಜಸ್ಟ್ 8.9 kilometers ಸಮಥಿಂಗ್ ಅಷ್ಟೇ ಡಿಸ್ಟೆನ್ಸ್ ಆ ದೇವಸ್ಥಾನಕ್ಕೆ. ಸೊ ಅಲ್ಲಿ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಸ್ಟ್ರೈಟು. ಸೊ ಅಲ್ಲಿ ದರ್ಶನ ಕೂಡ ಮುಗಿಸ್ಕೊಂಡು ನಾವು ಹೋದ್ವಿ. ಇವಾಗ ಸ್ಟ್ರೈಟ್ ಹಂಗೆ ಲೆಫ್ಟ್ ಕನೆಕ್ಟ್ ಆಗುತ್ತೆ. ದರ್ಶನ 5:30 ಹೋದ್ವಿ, ಬಟ್ ಗೇಟ್ ಓಪನ್ ಆಗೋದು 7 o'clock ಅಂತ ಹೇಳಿದ್ರು. ಸೊ ಅಲ್ಲೇ ಸ್ವಲ್ಪ ಕುತ್ಕೊಂಡು ಅಲ್ಲೇ ಮಲ್ಕೊಂಡಿದ್ವಿ. ನಿದ್ದೆ ಅಂತೂ ನಮ್ಗೆ ಯಾರಿಗೂ ಸಾಲೇ ಇಲ್ಲ. ಮೊನ್ನೆನೂ ನಾವು ಯಾರಿಗೂ ಮೈಗೂ ಇಲ್ಲ ಅಷ್ಟೊಂದು. ಸೊ ನಮಗೆ ಅಲ್ಲಿ ಕೂಡ ಬೇಗನೆ ದರ್ಶನ ಆಯಿತು. 8 o'clock ಅಷ್ಟೊಂದು ದರ್ಶನ ಆಯ್ತಲ್ಲ ಮಮ್ಮ, 8 o'clock ಅಷ್ಟೊಂದು ದರ್ಶನ ಆಯ್ತಲ್ಲ. ಇಲ್ಲ ನಾವು ಬೆಳಗ್ಗೆ ಲೈನಲ್ಲೇ ನಿಂತು 7 ಸಲ ಹಾಂ ಅಲ್ಲಿ ನೋಡು ಕ್ಲೌಡು. ಸೊ 7:30 ಅಷ್ಟೊಳಗಡೆ ನಮಗೆ ಅಲ್ಲಿ ಕೂಡ ದರ್ಶನ ಆಯಿತು. ಅದು ತುಂಬ ಚೆನ್ನಾಗಿತ್ತು ದರ್ಶನ ಅಂತೂ. ಸೊ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ರೈಟ್ ನಾವು ಅಲ್ಲೇ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ. ಅಲ್ಲೂ ಕೂಡ ನಾನು ಫೋನ್ ತೊಗೊಂಡೋಗಿಲ್ಲ, ಫೋನ್ ಅಲ್ಲೋ ಇರಲಿಲ್ಲ, ಯಾವ ದೇವಸ್ಥಾನಗಳು ಫೋನ್ ಅಲ್ಲೋ ಇಲ್ಲವೇ ಇಲ್ಲ. ಸೊ ಮತ್ತೆ ಸುಮ್ಮನೆ ಲಾಕರಲ್ಲಿ ಇಕ್ಕಿ ಇನ್ನೊಂದು ಕಡೆ ಹೋಗಿ ಕಲೆಕ್ಟ್ ಮಾಡ್ಕೊಳೋದು ಏನಕ್ಕೆ ಅಂದ್ಬಿಟ್ಟು ನಾನು ಕಾರಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟೆ. ಸೊ ರೈಟ್ ನಾವು ಇವಾಗ ಕಾಳಹಸ್ತಿಗೆ ಹೋಗ್ತಿದ್ದೀವಿ. ಸೊ ತಿರುಪತಿಗೆ ಹೋದರೆ ನೀವು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ಬೇಕಂತಾರೆ, ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗ್ಬೇಕಂತಾರೆ. ಸೊ ಅದಕ್ಕೋಸ್ಕರ ನಾವು ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಇಲ್ಲಿಂದ ಇಟ್ಸ್ ಪದ್ಮಾವತಿ ದೇವಸ್ಥಾನದಿಂದ 1 hour ಟ್ರಾವೆಲ್ ಇದೆ. ಆ್ಯಂಡ್ ಇಲ್ಲಿ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಆ್ಯಕ್ಚುಲಿ ನೋಡಿ, ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸ್ಟ್ರೈಟ್ ಸೊ ಫೈನಲಿ ಕಾಳಹಸ್ತಿಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ಇವಾಗ ಒಳಗಡೆ ಹೋಗ್ಬೇಕು. ಆ್ಯಂಡ್ ಆಬ್ವಿಯಸ್ಲಿ ಫೋನ್ಸ್ ಆರ್ ನಾಟ್ ಅಲೌಡ್. ಸೊ ನಾನು ಫೋನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಆಗುತ್ತೆ ಸ್ನಾನಕ್ಕೆ. ಸೊ ಲೆಟ್ಸ್ ಗೋ. ಹೋಗಿ ಸ್ಟ್ಯಾಚು ಇಲ್ಲಿದೆ ನೋಡಿ, ಸೇಮ್ ಸ್ಟ್ಯಾಚು. ಕಾರ್ ಪಾರ್ಕಿಂಗ್, ಇಲ್ಲೂ ಟಿಕೆಟ್ ಇದೆ ಗೈಸ್. ಇಲ್ಲೊಂದು ದೇವಸ್ಥಾನ ಇದೆ ಮಮ್ಮಿ, ಇಲ್ಲೊಂದು ದೇವಸ್ಥಾನ. ಅಲ್ಲಿ 2 ಗೋಪುರ ಇತ್ತು, ಇಲ್ಲೊಂದು ಗೋಪುರ ಇತ್ತು. ದೇವಸ್ಥಾನ ಹೆಸರೇನು? ಸೇಮ್ ಟೆಂಪಲ್ಸ್ ಅಂತ ಗೈಸ್, ಜಸ್ಟ್ ಗೇಟ್ ನಂಬರ್ಸ್ ಚೇಂಜ್. ಅದು ಗೇಟ್ ನಂಬರ್ 1, ಗೇಟ್ ನಂಬರ್ 2, ಗೇಟ್ ನಂಬರ್ 3 ಆ ರೀತಿ ಇರುತ್ತೆ. ಸೊ ಅಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ಬೋದು. ಎಷ್ಟು ರೂಪಾಯಿ ಪಾರ್ಕಿಂಗಿಗೆ? 60 rupees ತೊಗೊಂಡಿದ್ದಾರೆ ಪಾರ್ಕಿಂಗ್ಗೆ. ಅಲ್ಲಿ ಪದ್ಮಾವತಿ ದೇವಸ್ಥಾನದ ಹತ್ರ ಇಟ್ ವಾಸ್ 70 rupees.
ಇದಕ್ಕಿಂತ ಜಾಸ್ತಿನೇ ಬಿಸಿಲಿದೆ ಇಲ್ಲಿ, ಸಿಕ್ಕಾಬಿಟ್ಟೆ ಬಿಸಿಲಿದೆ. ಸೊ ಗಾಡಿನ ಪಾರ್ಕ್ ಮಾಡಿ ಜಸ್ಟ್ ಹೋಗೋಣ. ಆ್ಯಂಡ್ ನನಗೆ ತುಂಬ ನಿದ್ದೆ ಮಾಡ್ತೀನಿ. ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ನಿದ್ದೆ ಮಾಡ್ತಿದ್ದೆ. ಸೊ ಕಾಳಹಸ್ತಿನಲ್ಲಿ ಕೂಡ ನಮಗೆ ಬೇಗನೆ ದರ್ಶನ ಆಯಿತು. ಆ್ಯಂಡ್ ತುಂಬ ದೊಡ್ಡ ದೇವಸ್ಥಾನ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಅದೇ ಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಊಟ ಕೂಡ ಅಲ್ಲೇ ಮಾಡಿ ನಾವು ನಮ್ಮ ಜರ್ನಿನ ಬ್ಯಾಂಗ್ಳೂರಿಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆನ್ ದ ವೇ ಹೋಗ್ತಾ ನಾನು ಜಾಸ್ತಿ ವ್ಲಾಗ್ ಮಾಡಿಲ್ಲ, ಬಿಕಾಸ್ ಎಲ್ಲರೂ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿದ್ವಿ. ನಾವು 6 ವರ್ಷ ಆದಮೇಲೆ ತಿರುಪತಿಗೆ ಹೋಗಿದ್ರಿಂದ ನನಗಂತೂ ತುಂಬ ಖುಷಿ ಆಯಿತು. ಎಷ್ಟೇ ಕಷ್ಟ ಆಗೋದು ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಡೇ ನೋಡಾದ್ಮೇಲೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಲೈಕ್ ಅನದರ್ ಲೆವೆಲ್. ಸೊ ದರ್ಶನ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಇಟ್ ಆನ್ ದ ಬೆಲ್ ಐಕಾನ್. ಸೊ ನಾನು ನಿಮ್ಮೆಲ್ಲರೂ ನನ್ನ ಮತ್ತೊಂದು ವಿಡಿಯೋನಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.